ಇಂಡಿಯಾದಲ್ಲಿ ಟೆಸ್ಟ್ ಮತ್ತು T20 ಪಂದ್ಯಗಳಿಗಿಂತ ಏಕದಿನ ಪಂದ್ಯಗಳ ಮೇಲೆಯೇ ಕ್ರೇಜ್ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ ಲೆಜೆಂಡರಿ ಪೇರ್ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇದ್ದಾರೆ. ಅವರಿಬ್ರು ಮೈದಾನದಲ್ಲಿ ಆಡೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈಗ ಇಂಗ್ಲೆಂಡ್ ಸರಣಿ ಮುಗಿಸಿರುವಂತ ಈ ಜೋಡಿ ನೆಕ್ಸ್ಟ್ ಯಾವಾಗ ಮೈದಾನಕ್ಕೆ ಇಳಿಯೋದು ಅಂತ ಫ್ಯಾನ್ಸ್ ಕ್ಯೂರಿಯಸ್ ಆಗಿದ್ದಾರೆ. ಬಟ್ ಇನ್ನ 2 ತಿಂಗಳು ಈ ಜೋಡಿಯನ್ನ ಮೈದಾನದಲ್ಲಿ ನೋಡೋಕೆ ಆಗಲ್ಲ. ಹಾಗಾದ್ರೆ ರೋಕೋ ದರ್ಶನ ಮತ್ತೆ ಯಾವಾಗ, ಎಲ್ಲಿ, ಯಾರ ವಿರುದ್ಧ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭಾರತ ಪರ ಏಕದಿನ ಪಂದ್ಯಗಳನ್ನು ಮಾತ್ರ ಆಡ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಸೋತಿರುವಂತಹ ಭಾರತ ನೆಕ್ಸ್ಟ್ ODI ಶೆಡ್ಯೂಲ್ ಇರೋದು ಸೆಪ್ಟೆಂಬರ್ ತಿಂಗಳಲ್ಲಿ. ಭಾರತ ತಂಡ ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನ ತನ್ನ ತವರಿನಲ್ಲಿ ಎದುರಿಸಲಿದೆ. ಅಂದ್ರೆ ಭಾರತದಲ್ಲೇ ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಸರಣಿ ಇದೆ. ಸೆಪ್ಟೆಂಬರ್ 27ರಂದು ಆರಂಭವಾಗಿ ಅಕ್ಟೋಬರ್ 3ರವರೆಗೆ ನಡೆಯುತ್ತೆ. ಸೊ ಒಟ್ಟು 3 ಏಕದಿನ ಪಂದ್ಯಗಳಿವೆ. ಇದರಲ್ಲಿ ಸೆಪ್ಟೆಂಬರ್ 27ಕ್ಕೆ ಫಸ್ಟ್ ಮ್ಯಾಚ್ ತಿರುವನಂತಪುರಂನಲ್ಲಿ ಶೆಡ್ಯೂಲ್ ಆಗಿದ್ರೆ, 2ನೇ ಪಂದ್ಯ ಸೆಪ್ಟೆಂಬರ್ 30ಕ್ಕೆ ಗುವಾಹಟಿಯಲ್ಲಿ ನಡೆಯಲಿದೆ. ಇನ್ನು ಸರಣಿಯ ಕೊನೆ ಪಂದ್ಯ ಅಕ್ಟೋಬರ್ 3ಕ್ಕೆ ನ್ಯೂ ಚಂಡೀಗಢದಲ್ಲಿ ಫಿಕ್ಸ್ ಆಗಿದೆ. ಸೊ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧದ ಏಕದಿನ ಸರಣಿ ಮುಗಿದ ಮೇಲೆ ಟೀಮ್ ಇಂಡಿಯಾ ನವೆಂಬರ್ನಲ್ಲಿ ನ್ಯೂಜಿಲೆಂಡ್ ಪ್ರವಾಸವನ್ನ ಕೈಗೊಳ್ಳುತ್ತೆ. ಸೊ ಅಲ್ಲಿ ಟೀಮ್ ಇಂಡಿಯಾ ಕಿವೀಸ್ ವಿರುದ್ಧ 5 ಪಂದ್ಯಗಳ ಏಕದಿನ ಸರಣಿಯನ್ನ ಆಡ್ತಾರೆ. ಹಾಗೆ 2027ರ ICC ವಿಶ್ವಕಪ್ಗೂ ಮುಂಚಿತವಾಗಿ ಈ ಸರಣಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪಾಲಿಗೂ ಕೂಡ ನಿರ್ಣಾಯಕವಾಗಲಿದೆ. ಆನಂತರ ಡಿಸೆಂಬರ್ನಲ್ಲಿ ಭಾರತ ಮತ್ತೊಮ್ಮೆ ಶ್ರೀಲಂಕಾವನ್ನ ತವರು ಸರಣಿಯಲ್ಲೇ ಆತಿಥ್ಯ ವಹಿಸಲಿದೆ. ಸೊ ಈ ಅವಧಿಯಲ್ಲಿ 2 ತಂಡಗಳು ಕೂಡ 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡ್ತವೆ. ಸೊ ಈಗ ಈ ವರ್ಷ ಏಕದಿನ ಮಾದರಿಯಲ್ಲಿ ಭಾರತಕ್ಕೆ 3 ಸರಣಿಗಳು ಬಾಕಿ ಇದೆ. ಸೊ ಏಕದಿನ ಮಾದರಿಯಲ್ಲಿ ಇಬ್ಬರು ಕೂಡ ಲೆಜೆಂಡರಿ ಪ್ಲೇಯರ್ಗಳೇ. ಸೊ ಏಕದಿನ ಮಾದರಿಯಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ರೋಹಿತ್ ಶರ್ಮಾ ಭಾರತದ ಪರ 288 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 314 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೆ ಒಟ್ಟಾರೆ ರನ್ಸ್ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ಭಾರತ ಪರ 11,895 ಏಕದಿನ ರನ್ಗಳನ್ನ ಗಳಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 14,867 ರನ್ಗಳನ್ನ ಕಲೆ ಹಾಕಿದ್ದಾರೆ ಭಾರತ ಪರ ವಿರಾಟ್ ಕೊಹ್ಲಿ. ಇನ್ನು ಬ್ಯಾಟಿಂಗ್ ಆವರೇಜ್ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ 48.58ರ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ 58.53ರ ಆವರೇಜ್ನಲ್ಲಿ ರನ್ಗಳನ್ನ ಕಲೆ ಹಾಕಿರುವಂತದ್ದು. ಇನ್ನು ಶತಕಗಳು ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ಭಾರತ ಪರ ಏಕದಿನ ಮಾದರಿಯಲ್ಲಿ 33 ಶತಕಗಳನ್ನ ಬಾರಿಸಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ 54 ಶತಕಗಳನ್ನ ಏಕದಿನ ಮಾದರಿಯಲ್ಲಿ ಬಾರಿಸಿರುವಂತದ್ದು. ಇನ್ನು ಅರ್ಧ ಶತಕಗಳು ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ 62 ಅರ್ಧ ಶತಕಗಳನ್ನ ಬಾರಿಸಿದ್ರೆ ವಿರಾಟ್ ಕೊಹ್ಲಿ 78 ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ. ಇನ್ನು ಏಕದಿನ ಮಾದರಿಯಲ್ಲಿ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ 264 ರನ್ಗಳನ್ನ ಏಕದಿನ ಮಾದರಿಯಲ್ಲಿ ಕಲೆ ಹಾಕಿರುವಂತದ್ದು. ಸೊ ಇದು ಜಗತ್ತಿನ ಯಾವುದೇ ಬ್ಯಾಟರ್ ಕೂಡ ಇಷ್ಟು ಏಕದಿನ ಮಾದರಿಯಲ್ಲಿ 264 ರನ್ಗಳನ್ನ ಕಲೆ ಹಾಕಿಲ್ಲ. ಸೊ ಈ ದಾಖಲೆಯನ್ನ ರೋಹಿತ್ ಶರ್ಮಾ ಮಾಡಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಈ ಮಾದರಿಯಲ್ಲಿ 183 ರನ್ಗಳನ್ನ ಕಲೆ ಹಾಕಿರೋದೇ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇನ್ನು ವಿಶ್ವ ದಾಖಲೆ ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ಏಕದಿನ ಮಾದರಿಯಲ್ಲಿ 3 ದ್ವಿಶತಕಗಳನ್ನ ಹೊಡೆದಿರುವಂತದ್ದು. ಅಂದ್ರೆ 3 ಸಲ ಡಬಲ್ ಸೆಂಚುರಿ ಬಂದಿದೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ. ಸೊ ಏಕದಿನ ಮಾದರಿಯಲ್ಲಿ ಶತಕ ಬಾರಿಸೋದೇ ದೊಡ್ಡ ಅಚೀವ್ಮೆಂಟ್ ಅನ್ಕೊಂಡ್ರೆ ರೋಹಿತ್ ಶರ್ಮಾ ಈ ಮಾದರಿಯಲ್ಲಿ 3 ದ್ವಿಶತಕಗಳನ್ನ ಗಳಿಸಿರುವಂತದ್ದು. ಸೊ ಡಾಮಿನೇಟ್ ಮಾಡಿರುವಂತದ್ದು. ಇನ್ನು ಏಕದಿನ ಮಾದರಿಯಲ್ಲಿ ಹೈಯೆಸ್ಟ್ ಶತಕ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಸೊ ಜಗತ್ತಿನ ಯಾವುದೇ ಬ್ಯಾಟರ್ ಕೂಡ 54 ಶತಕಗಳನ್ನು ಏಕದಿನ ಮಾದರಿಯಲ್ಲಿ ಬಾರಿಸಿಲ್ಲ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು 54 ಶತಕಗಳನ್ನ ಏಕದಿನ ಮಾದರಿಯಲ್ಲಿ ಬಾರಿಸಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹೀಗೆ ರೋಹಿತ್ ಮತ್ತು ಕೊಹ್ಲಿ ಏಕದಿನ ಮಾದರಿಯಲ್ಲಿ ಸಾಲು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ಹಾಗೆ ಏಕದಿನ ಮಾದರಿಯಲ್ಲಿ ಇದುವರೆಗೆ 21 ಸಲ ಶತಕದ ಜೊತೆಯಾಟ ಕೂಡ ಆಡಿದ್ದಾರೆ. ಇದು ವಿಶ್ವ ಕ್ರಿಕೆಟ್ನಲ್ಲೇ 2ನೇ ಅತ್ಯುತ್ತಮ ಸಾಧನೆ ಕೂಡ. ಇನ್ನು 2027ರ ಏಕದಿನ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತ ಈ ಜೋಡಿ ಇನ್ನೂ ಕೂಡ ತಂಡದಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ನಮಸ್ಕಾರ.